ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರಕ್ಷಿತಾ ವ್ಲಾಗ್ಸ್. ಇವತ್ತಿನ ವ್ಲಾಗ್ ನನ್ನ ಬರ್ಡೇ ವ್ಲಾಗ್ ಆಗಿರುತ್ತೆ. ಇವಾಗ ಟೈಮ್ ಬಂದು 12:30 ಆಗಿದೆ. ನಾನು ಹುಟ್ಟಿದ್ದು 12:30 AM-ಗೆ. ಸೊ 12:30 AM-ಗೆ ಕೇಕ್ ಕಟ್ ಮಾಡ್ತಾ ಇರೋದು. ಈಗ ನಾನು ಫುಲ್ಲು ಚೆನ್ನಾಗಿ ನಿದ್ದೆ ಮಾಡಿಬಿಟ್ಟಿದ್ದೆ. ನಂಗೆ ಕಣ್ಣೇ ಬಿಡೋಕ್ಕಾಗ್ತಾಯಿರಲಿಲ್ಲ. ಮತ್ತು ಈ ಅರ್ಧಂಬರ್ಧ ನಿದ್ದೆ ಎದ್ದೇಳ್ತೀವಲ್ವ, ಆವಾಗ ನನಗೆ ಒಂದು ಸ್ವಲ್ಪ ಕಣ್ಣು ಬಿಡೋಕ್ಕಾಗ್ತಾಯಿರಲಿಲ್ಲ ಸಡನ್ನಾಗಿ. ಸೊ ಹಾಗಾಗಿ ನಾನು ಏನೂ ರಿಯಾಕ್ಷನ್ ಮಾಡಿಲ್ಲ. ಮತ್ತು ಲಾಸ್ಟ್ ಇಯರು ನಾನು ಮಿಡ್ ನೈಟ್ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿರಲಿಲ್ಲ. ಹಾಗಾಗಿ ನನಗೆ ಈ ಸತಿ ಏನೂ ಐಡಿಯಾಸ್ ಇರಲಿಲ್ಲ. ಸೊ ನಾನು ಮಲ್ಕೊಂಡ್ಬಿಟ್ಟಿದ್ದೆ. ಮತ್ತು ನನ್ನ ಹಸ್ಬೆಂಡ್ ಅವರು ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಒಂದು ಬ್ಯೂಟಿಫುಲ್ ಕೇಕ್ನ ನನಗೆ ಸರ್ಪ್ರೈಸ್ ಮಾಡಿದ್ರು. ಕೇಕ್ ಕಟ್ಟಿಂಗ್ 12 AM-ಗೆ ನನ್ನ ಬರ್ಡೇಗೆ. ಅಲ್ಲಿ ರೀಡಿಂಗ್ಸ್ ಎಲ್ಲ ಬರ್ತಿತ್ತು. ಮತ್ತು ನನಗೆ ಕಟ್ ಮಾಡೋಕ್ಕಂತ ಹೋಗ್ತಾಯಿದ್ದೀನಿ, ಅದು ಇನ್ನೂ ಕಟ್ ಮಾಡೋ ಥರ ಇರಲಿಲ್ಲ. ಇದು ಮೇಲಷ್ಟೇ ಈ ಥರ ರೀಡಿಂಗ್ಸು. ಅದಾದಮೇಲೆ ನನಗೆ ಒಂದು ಸರ್ಪ್ರೈಸ್ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡೇ ಇರಲಿಲ್ಲ ಅದರಲ್ಲಿ ಆ ಥರ ಎಲ್ಲ ಇರುತ್ತೆ ಅಂತ. ನೀವೇ ನೋಡಿ ಇವಾಗ. ಈ ಕ್ಯಾಂಡಲ್ ಹಚ್ಚಿದ ತಕ್ಷಣ ಅದು ಕ್ಯಾಂಡಲ್ ಫುಲ್ಲು ಹಂಗೆ ಅಂದರೆ ಸ್ಪ್ರೆಡ್ ಆಗುತ್ತೆ ಇದು. ಅದಾದಮೇಲೆ ನನ್ನ ಫೋಟೋ ಬಂತು. ಫಸ್ಟ್ ಕಣ್ಣು ಓಪನ್ ಆಯಿತು. ಅದಾದಮೇಲೆ ನಾನು ಅಂದ್ಕೊಂಡೆ, ಇದರಲ್ಲಿ ನನ್ನ ಫೋಟೋ ಬರುತ್ತೆ ಅಂತ ಅಂದ್ಕೊಂಡು ಅದು ವೆಯ್ಟ್ ಮಾಡ್ತಾಯಿದ್ವಿ. ನಾನು ಫಸ್ಟ್ ಇದು ರೀಡಿಂಗ್ಸ್ ಅಂತ ಅಂದ್ಕೊಂಡು, ಇವಾಗ ನಾವಿಬ್ಬರೇ ಇರೋದ್ರಿಂದ ಇಬ್ರಿಗೆ ಸಾಕಿಷ್ಟು ಚಿಕ್ಕದು ಬೆಂಟೋ ಕೇಕ್ ಅಂತ ಅಂದ್ಕೊಂಡಿದ್ದೆ ನಾನು. ಬಟ್ ಇದಂತೂ ತುಂಬಾ ಸ್ಪೆಷಲ್ ಮತ್ತು ಯುನಿಕ್ಕಾಗಿ ಈ ಸತಿ ಪ್ಲ್ಯಾನ್ ಮಾಡಿದರು ಅಂತಲೇ ಹೇಳ್ಬೋದು. ಪ್ರತಿ ವರ್ಷವೂ ಅಷ್ಟೇ ಕೇಕಲ್ಲಿ ಡಿಫ್ರೆಂಟಾಗಿ ಏನಾದರೂ ಒಂದೊಂದು ಪ್ಲ್ಯಾನ್ ಮಾಡ್ತಾಯಿರ್ತಾರೆ. ನಾನು ಅವ್ರ ಬರ್ತಡೇಗೆ ಹಾಗೆ ಪ್ಲ್ಯಾನ್ ಮಾಡಿರ್ತೀನಿ, ಅವರು ಅಷ್ಟೇ. ಇವಾಗ ನಾನು ಥ್ಯಾಂಕ್ ಯು ಅಂತ ಹೇಳ್ಬೋದು ಅಷ್ಟೇ. ಥ್ಯಾಂಕ್ ಯು ಫಾರ್ ದಿಸ್ ಬ್ಯೂಟಿಫುಲ್ ಕೇಕ್. ಇಷ್ಟು ಸ್ಪೆಷಲ್ಲಾಗಿ ಯುನಿಕ್ಕಾಗಿ ಈ ಸತಿ ನನ್ನ ಬರ್ತ್ಡೇಗೆ ಕೇಕ್ ಮಾಡಿಸಿದ್ದಕ್ಕೆ ಅಂತಲೇ ಹೇಳ್ಬೋದು. ಹಂಗೆ ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿತ್ತು. ಇದೆಲ್ಲ ಆದಮೇಲೆ ನಾವು ಅದು ರ್ಯಾಪರ್ ಸೈಡಲ್ಲಿ ಏನು ಕೊಟ್ಟಿದ್ರು ಅದನ್ನ ರಿಮೂವ್ ಮಾಡಿ ಕೇಕ್ ಕಟ್ ಮಾಡೋದು. ಫಸ್ಟ್ ನಂಗೆ ಐಡಿಯಾ ಇರಲಿಲ್ವಲ್ಲ, ಹಾಗೆ ಕಟ್ ಮಾಡೋಣ ಅಂತ ಕಟ್ ಮಾಡ್ತಾಯಿದ್ದೆ. ಅದಾದಮೇಲೆ ಒಂಥರ ಸ್ಪೆಷಲ್ ಅನ್ನಿಸ್ತು. ಮತ್ತು ಕೇಕು ಟೇಸ್ಟ್ ವೈಸು ಅಷ್ಟೇ ಚೆನ್ನಾಗಿತ್ತು. ನಾನು ಅದು ಬಾಕ್ಸ್ ಹಾಕಿದ್ದೀನಿ, ನೀವು ಯಾರಾದರೂ ಚೆಕ್ ಮಾಡೋಂಗಿದ್ರೆ ಆನ್ಲೈನಲ್ಲಿ ಚೆಕ್ ಮಾಡ್ಬೋದು. ಇದು ಮಾರ್ನಿಂಗ್ ವ್ಲಾಗ್. ಇದು ಮಾರ್ನಿಂಗ್ ನನ್ನ ಅತ್ತೆಗೆ ಗೊತ್ತಿರಲಿಲ್ಲ. ಅವ್ರಿಗೆ ಯೂಶ್ವಲಾಗಿ ಯಾರ ಬರ್ತಡೇಸು ಜ್ಞಾಪಕ ಇರೋಲ್ಲ. ನಾನೇ ಅವ್ರ ಬರ್ತಡೇನೇ ನಾನೇ ಇವತ್ತು ನಿಮ್ಮ ಬರ್ತಡೇ ಈ ಒಂದು ವಾರ ಇದೆ ಅಂತೆಲ್ಲ ಹೇಳ್ತಾ ಇರ್ತೀನಿ ನಾನು. ಆಮೇಲೆ ಅವ್ರಿಗೂ ಆಶೀರ್ವಾದ ತೊಗೊಂಡು ನಮ್ಮ ಮಾವ ಊರಿಗೆ ಹೋಗಿದ್ರು. ಬೆಳಿಗ್ಗೆ 6 ಗಂಟೆಗೆ ಹೋಗಿದ್ರು ಅವರು. ನಮ್ಮ ಮಾವ ಇರಲಿಲ್ಲ. ಅದಾದಮೇಲೆ ಇವತ್ತು ಸಂಡೇ ಆಗಿರೋದ್ರಿಂದ ಹೂವು ಎಲ್ಲ ಏನೂ ಚೇಂಜ್ ಮಾಡಿಲ್ಲ. ನಾನು ದೀಪ ಹಚ್ಬಿಟ್ಟು ಕೈ ಮುಗಿದ್ಬಿಟ್ಟು, ನಾವು ಯೂಶ್ವಲಾಗಿ ಆ್ಯನಿವರ್ಸರಿಗಾಗಿರ್ಬೋದು, ಬರ್ತ್ಡೇಸ್ಗಾಗಿರ್ಬೋದು ದೇವಸ್ಥಾನಕ್ಕೆ ಹೋಗಲ್ಲ ನಾವು. ತುಂಬ ರೇರ್ ಅಂತಲೇ ಹೇಳ್ಬೋದು. ಯಾಕಂತಂದರೆ ಮನೇಲೇ ಮನೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ದೀಪ ಹಚ್ಬಿಟ್ಟು ಅದನ್ನು ನಾವು ಫಾಲೋ ಮಾಡ್ತೀವಿ. ಅಂದರೆ ಹೋಗಲೇಬೇಕಂತ ಹೋಗೋದು ಆ ಥರದ್ದೆಲ್ಲ ಇಲ್ಲ. ನನ್ನ ಹಸ್ಬೆಂಡ್ ಪಾಲಿಸಿ, ನಾನು ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಹೀಗಾಗಿ ಮನೆ ದೇವ್ರಿಗೆ ಕೈ ಮುಗಿದ್ಬಿಟ್ಟು ಕಡ್ಡಿ ಹಚ್ಬಿಟ್ಟು ಎಲ್ಲ ಪೂಜೆ ಮಾಡಿಬಿಟ್ಟು, ಮಂಡೇ ಯಾಕಂದರೆ ತಿರ್ಗಾ ಎಲ್ಲ ಕ್ಲೀನ್ ಮಾಡಿ ಎಲ್ಲ ಪೂಜೆ ಮಾಡೋದೆಲ್ಲ ಇತ್ತು. ಇವತ್ತು ಸಂಡೇ ಅಲ್ವಾ, ಇನ್ನು ಬರ್ತಡೇ ಆಗಿರೋದ್ರಿಂದ ಇವತ್ತು ಸಂಡೇನೂ ಪೂಜೆ ಮಾಡ್ತಾಯಿದ್ದೀನಿ ನಾನು. ಆಗ ಮಧ್ಯಾಹ್ನ ಊಟ ಎಲ್ಲ ಮುಗಿಸ್ಕೊಂಡು, ಊಟ ಈಚೆಯಿಂದನೇ ತರಿಸ್ಕೊಂಡಿದ್ವಿ ನಾವು. ಅದೆಲ್ಲ ಇನ್ನೂ ವ್ಲಾಗ್ ಮಾಡಿಲ್ಲ. ನಮ್ಮ ಅತ್ತೆಗೆ ಮಟನ್ ಮತ್ತು ಬೋಟಿ ಅದೆಲ್ಲ ತರಿಸ್ಕೊಂಡಿದ್ವಿ. ನಾವೆಲ್ಲ ಬಿರಿಯಾನಿ ಅದೆಲ್ಲ ತರಿಸ್ಕೊಂಡು ಊಟ ಮಾಡಿಕೊಂಡು, ಇವಾಗ ಮಕ್ಕಳೆಲ್ಲ ಮಮ್ಮಿ ಮನೇಲಿದ್ರಲ್ಲ, ಮಮ್ಮಿ ಮನೆಗೆ ಹೋಗಿ ಮಕ್ಕಳನ್ನೆಲ್ಲ ಕರ್ಕೊಂಡು ಹಾಗೆ ಒಂದು ಕೇಕೆಲ್ಲ ತೊಗೊಂಡು ಹೋಗೋಣ. ಮಕ್ಕಳಿಲ್ದಿರೋ ಸೆಲೆಬ್ರೇಷನ್ ಅಂತೂ ಬೋರಿಂಗ್. ಪಾಪ ಮಕ್ಕಳು ಯಾರದೇ ಬರ್ತಡೇ ಆದ್ರೂ ಅಷ್ಟೇ ಅವರೇ ಎಕ್ಸೈಟ್ ಆಗಿಬಿಟ್ಟಿರ್ತಾರೆ ಬರ್ತಡೇ ಅಂತ. ಇನ್ನು ಮಮ್ಮಿ ಬರ್ತಡೇ ಅಂತಂದಾಗ ಅವ್ರಿಗೂ ಒಂದೇನೋ ಒಂದು ಸ್ಪೆಷಲ್ಲಾಗಿ ಇರುತ್ತೆ. ಅವ್ರು ಫಸ್ಟೇ ಹೇಳ್ತಾಯಿದ್ರು, ಮಮ್ಮಿ ಬಲೂನ್ ಹಾಕ್ತೀನಿ, ಆ ಡೆಕೋರೇಷನ್ ಮಾಡ್ತೀನಿ, ಈ ಡೆಕೋರೇಷನ್ ಮಾಡ್ತೀನಿ ಅಂತೆಲ್ಲನೂ ಎಕ್ಸೈಟ್ ಆಗಿದ್ರು ಅವರು. ಹಾಗಾಗಿ ಅವ್ರ ಜೊತೆನೂ ಕೇಕೆಲ್ಲ ಕಟ್ ಮಾಡೋಣ ಅಂತ ನಾನು ಕೇಕೆಲ್ಲ ಫಸ್ಟೇ ತೊಗೊಂಡಿಟ್ಕೊಂಡಿದ್ದೆ. ಇವಾಗ ನಾನು ಮಮ್ಮಿ ಮನೆಗೆ ಹೋಗೋದಕ್ಕೆ ಒಂದು ಕುರ್ತಾ ಹಾಕ್ಕೊತಾ ಇದ್ದೀನಿ. ಇದು ಆಫ್ಲೈನ್ ಶಾಪ್ ಮಾಡಿರೋದು W ಅಲ್ಲಿ.
ಸೊ ತಿರ್ಗಾ ಲಿಂಕ್ ಅಂತಂದರೆ ನನಗೆ ಇರಲ್ಲ, ಇದ್ದರೆ ಯಾವುದಾದ್ರೂ ನಾನು ಆನ್ಲೈನಲ್ಲಿ ತೊಗೊಂಡಿರೋದಿದ್ರೆ ಕಳಿಸ್ತೀನಿ. ಇವಾಗ ಇಯರಿಂಗ್ ಚೇಂಜ್ ಮಾಡ್ಕೋತಾ ಇದ್ದೀನಿ. ನಂದು ಲಾಸ್ಟ್ ವ್ಲಾಗಲ್ಲಿ ನೋಡಿರ್ಬೋದು, ನನ್ನ ಬರ್ಡೇಗೆ ಸೆಲ್ಫ್ ಗಿಫ್ಟ್ ಮಾಡ್ಕೊಂಡಲ್ಲ, ಡೈಮಂಡ್ ಇಯರಿಂಗ್ ಹಾಕೋತಾ ಇದ್ದೀನಿ. ಸಿಂಪಲ್ಲಾಗಿ ಒಂದು ಕುರ್ತಾ ಮತ್ತು ಒಂದು ಪ್ಲಾಜೋ ಪ್ಯಾಂಟ್ ಹಾಕ್ಕೊಂಡು ರೆಡಿಯಾಗಿದ್ದೆ. ಇದು ಒಂಥರ ಕಂಫರ್ಟಬಲ್ ಆಗಿತ್ತು. ಮಮ್ಮಿ ಮನೆಗೆ ಹೋಗಿ ಮಕ್ಕಳನ್ನ ಕರ್ಕೊಂಡು ಈಚೆ ಹೋಗೋಣ ಅನ್ನೋ ಪ್ಲ್ಯಾನ್ ಇತ್ತು ಸಂಜೆ. ಹಾಗಾಗಿ ಎಲ್ಲ ಫುಲ್ ಹೋಲ್ ಡೇ ಎಂಗೇಜ್ ಆದಂಗೆ ಇರುತ್ತೆ ಅಂತ ಬೆಳಗ್ಗೆಯಿಂದ ಫ್ರೀನೇ ಇದ್ದೆ, ಒಂದು 9 o'clock ಮಧ್ಯಾಹ್ನವರೆಗೂ. ಅದಾದಮೇಲೆ ಬ್ಯುಸಿ ಆದೆ. ಲಾಸ್ಟ್ ಇಯರ್ ನಾವು ಈಚೆ ಹೋಗಿದ್ವಿ, ರೆಸಾರ್ಟ್ ಆ ಥರ. ಈ ವರ್ಷ ವೀಕೆಂಡ್ ಆಗಿರೋದ್ರಿಂದ ಏನೂ ಪ್ಲ್ಯಾನ್ ಮಾಡಿಲ್ಲ. ನಾನೇ ಏನು ಅಷ್ಟು ಸುಮ್ಮನೆ ಆ್ಯಸ್ ಯೂಶ್ವಲ್ ಅದು ಒಂದು ಸ್ಪೆಷಲ್ ಡೇ ಅಷ್ಟೇ ಅಂತ ಅಂದ್ಕೊಂಡು ನಾನೇ ಫಿಕ್ಸ್ ಮಾಡ್ಕೊಂಡಿದ್ದೆ ನಾನು. ಹಾಗಾಗಿ ಇವಾಗ ಮಮ್ಮಿ ಮನೆಗೆ ಹೊರಡ್ತಾ ಇದ್ವಿ. ಟೈಮ್ ಇವಾಗ ನಾವು ಮನೆ ಬಿಡೋಷ್ಟೊತ್ತಿಗೆ 2:15 ಆಗಿತ್ತು. ಸೊ ಇದು ನೋಡ್ಬೋದು ನನ್ನ ಡ್ರೆಸ್. ಇದು ನನಗೆ ತುಂಬಾ ಇಷ್ಟ ಆಯಿತು. ಲ್ಯಾವೆಂಡರ್ ಮತ್ತು ವೈಟ್ ಶೇಡ್, ಡಬಲ್ ಶೇಡ್ ಬರುತ್ತಿದ್ದು. ನಾವು ಮನೆ ಬಿಟ್ಟಾಗ ಮಳೆ ಆಲ್ರೆಡಿ ಸ್ವಲ್ಪ ಸ್ಟಾರ್ಟ್ ಆಗಿತ್ತು. ಇನ್ನೇನು ಹೋಗ್ತಾ ಮಳೆ ಜೋರೇ ಆಯಿತು. ಚೆನ್ನಾಗಿ ಅನ್ನಿಸ್ತಾಯಿತ್ತು ಕ್ಲೈಮೇಟ್ ಅದೆಲ್ಲನೂ. ಇವಾಗ ಮಳೆ ಹೆಂಗಿರುತ್ತೆ ಅಂದರೆ ಒಂದು ಸ್ವಲ್ಪ ಹೊತ್ತು 1 hour ಮಳೆ ಬಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಸಿಲು ಇರುತ್ತೆ. ಇಲ್ಲಿ ಮಳೆ ಸ್ಟಾರ್ಟ್ ಆಯಿತು, ಹಾಗೆ ಸ್ವಲ್ಪ ಮುಂದೆ ಹೋಗ್ತಾ ಹಾಗೆ ಬಿಸಿಲು ಬಂತು ಜಾಸ್ತಿ. ಇವಾಗ ಹೋಗಿದ ತಕ್ಷಣ ನಾನು ನಮ್ಮ ಅಜ್ಜಿಗೆ ನಮಸ್ಕಾರ ಮಾಡಿಕೊಂಡೆ. ಅಲ್ಲಿ ನಮ್ಮ ಅಜ್ಜಿ ಇರಲಿ ಬಿಡು ಅಂತಾಯಿದ್ರು. ನಮಸ್ಕಾರ ಮಾಡಿ ಅವರ ಆಶೀರ್ವಾದ ತೊಗೊಂಡು ಅದಾದಮೇಲೆ ಮೇಲೆ ನಮ್ಮ ಮಮ್ಮಿ ಆಲ್ರೆಡಿ ಏನು ಹ್ಯಾಪಿ ಬರ್ಡೇ ಟ್ಯಾಗು ಅದೆಲ್ಲ ನಾನು ಕೇಕ್ ತೊಗೊಂಡು ಹೋಗಿದ್ದೆ ನಾನೇ, ಮಕ್ಳ ಜೊತೆ ಸೆಲೆಬ್ರೇಟ್ ಮಾಡೋಣ ಅಂತ. ಮಮ್ಮಿ ನಾನು ಯೂಶ್ವಲಾಗಿ ನಮ್ಮ ಮನೇಲಿ ಡೆಕೋರೇಷನ್ ಐಟಮ್ಸ್ ಎಲ್ಲ ಫುಲ್ಲು ಸ್ಟಾಕ್ ಇರುತ್ತೆ. ಹ್ಯಾಪಿ ಬರ್ಡೇ, ಹ್ಯಾಪಿ ಆ್ಯನಿವರ್ಸರಿದು ಯಾವ ಕಲರು, ಯಾವ ಡಿಸೈನ್ ಎಲ್ಲ ಇರುತ್ತೆ, ಬ್ಯಾಕ್ ಡ್ರಾಪ್ ಅದೆಲ್ಲನೂ. ಸೊ ಮಮ್ಮಿ ಸಡನ್ನಾಗಿ ಹಾಗೇ ಅದೆಲ್ಲ ಎತ್ತಿಟ್ಕೊತಾಯಿದ್ರು. ಮತ್ತು ಬಲೂನ್ಸು ಅದೆಲ್ಲ ಇತ್ತಲ್ಲ, ಮಮ್ಮಿ ಡ್ಯಾಡಿ ಇಬ್ಬರು ಹ್ಯಾಪಿ ಬರ್ಡೇ ಟ್ಯಾಗ್ ಹಾಕಿ ಬಲೂನ್ ಡೆಕೋರೇಟ್ ಎಲ್ಲ ಮಾಡ್ತಾಯಿದ್ರು. ಮಕ್ಳಿಗೆ ಎಸ್ಪೆಷಲಿ ಏನಂತಂದರೆ ಬಲೂನ್ ಡೆಕೋರೇಷನ್ನು, ಬರ್ತಡೇ ಅಂತಂದ್ರೆಲ್ಲ ಸಖತ್ತು ಖುಷಿ. ಅದರಲ್ಲೂ ದಿಹಾನ್ ನಕ್ಷಿತ್ತು. ನಂಗೆ ಮಮ್ಮಿ ಡ್ಯಾಡಿ ಎಲ್ಲ ಸೇರ್ಕೊಂಡು ಮಾಡಿದಂತೂ ತುಂಬ ಸ್ಪೆಷಲ್ ಅನ್ನಿಸ್ತು. ನಾನು ಅಲ್ಲೇ ಕೂತಿದ್ದೆ, ಒಂಥರ ಸ್ಪೆಷಲ್ ಅನ್ನಿಸ್ತು. ದಿಹಾನು ಮಾಡ್ದ, ದಿಹಾನ್ ನಕ್ಷಿತ್ ಅದೆಲ್ಲ ಅಂಟಿಸ್ತಾ ಇದ್ದಿದ್ದು ಅದೆಲ್ಲನೂ. ಸೊ ಇದಂತೂ ತುಂಬಾ ಸ್ಪೆಷಲ್ ಅನ್ನಿಸ್ತು ನನಗೆ. ಇವಾಗ ಮಕ್ಳ ಜೊತೆ ನಾನು ಸೆಲೆಬ್ರೇಟ್ ಮಾಡಬೇಕು ಅನ್ನೋದು ಬಂದಿತ್ತಲ್ಲ, ಬೆಳಗ್ಗೆಯಿಂದ ಬೋರ್ ಆಗ್ತಾಯಿತ್ತು. ನಿನ್ನೆಯಿಂದನೂ ಹುಡುಗರಿಲ್ಲ ಅಂತ. ಇವಾಗ ಮಕ್ಕಳ ಜೊತೆ ಸೆಲೆಬ್ರೇಟ್ ಮಾಡಿತ್ತು. ಮತ್ತು ಫ್ಯಾಮಿಲಿ ಜೊತೆ ಅತ್ತೆದಿರು, ಅಜ್ಜಿ, ಮಮ್ಮಿ, ಡ್ಯಾಡಿ ಎಲ್ಲನೂ. ಕೆಲವೊಂದು ಸತಿ ಬರೋಕ್ಕಾಗತ್ತೆ, ಕೆಲವೊಂದು ಸತಿ ಬರೋಕ್ಕಾಗಲ್ಲ ಫ್ಯಾಮಿಲಿ ಜೊತೆ. ಅಂದರೆ ನಾವು ಇಲ್ಲಿರೋದ್ರಿಂದ ಇಲ್ಲೇನಾದರೂ ಪ್ಲ್ಯಾನ್ಸ್ ಇರುತ್ತೆ, ಹೋಗೋಕ್ಕಾಗಿರಲ್ಲ. ಹಂಗಿದ್ದಾಗ ಇದು ಸ್ಪೆಷಲ್ ಅಂತಲೇ ಹೇಳ್ಬೋದು. ಈ ವರ್ಷ ನನಗೆ ಖುಷಿ ಆಯಿತು ಮಮ್ಮಿ ಡ್ಯಾಡಿ ಜೊತೆ, ಮತ್ತು ಅಲ್ಲಿ ಹಸ್ಬೆಂಡ್ ಜೊತೆ. ಶ್ರೇಯಸ್ಸು, ಇಂಚರ ಎಲ್ಲರೂ ಇದ್ದರು. ಭುವನು ಬಂದಿದ್ದ. ಹಾಗಾಗಿ ಎಲ್ಲ ಕೇಕು ಮತ್ತು ನಾನು ಮಸಾಲೆ ಪುರಿ ತೊಗೊಂಡೋಗಿದ್ದೆ. ಹೋಗ್ತಾ ಎಲ್ಲರೂ ಫಸ್ಟೇ ಮಸಾಲೆ ಪುರಿ ತಿಂದು ಅದಾದಮೇಲೆ ಕೇಕ್ ಕಟ್ಟಿಂಗ್ ಮಾಡಿದ್ದು. ನೀವು ಫೋಟೋ ಇಡ್ಬೋದು. ಇಬ್ರು ತಿನ್ಸಿ. ಬನ್ನಿ ಎಲ್ಲ ಬಾಯ್ಸ್ ಕಿಡ್ಸ್.
ಬನ್ನಿ ಶ್ರೇಯಸ್ ಅಮ್ಮ ಭುವನೆಲ್ಲ ಹಂಗೆ ಇಟ್ಕೊಳ್ಳಿ ಫೋಟೋ ಹಿಡ್ಕೋಣ. ಹಾಯ್ ವಿಶ್ ಮಾಡು ಮಮ್ಮಿಗೆ ಹೇಳ್ದ ಹ್ಯಾಪಿ ಬರ್ಡೇ ಮಮ್ಮಿ ಅಂತ. ಥ್ಯಾಂಕ್ ಯು. ಹೆಂಗ್ ಕೈ ಕಟ್ ಮಾಡಿದ್ದು? Happy birthday, mommy. Happy birthday. Happy birthday to you, mommy. Happy birthday. ನೋಡಿ ದಿಹಾನ್ ಎಷ್ಟು ಚೆನ್ನಾಗಿ ಹೇಳ್ತಾ ಇದ್ದಾನೆ. ಬಾ. Happy birthday. ಥ್ಯಾಂಕ್ ಯು. ಥ್ಯಾಂಕ್ ಯು ನಕ್ಷಿತ್. ಚಾಮಿನ ಚಾಮಿ ಅಲ್ಲ ಮಾಲ್ ಅದು ನೋಡಿಲ್ಲಿ. ಇದು ಅವಾಗಿಂದನೂ ಇತ್ತು. ಮಾಲ್ ಅಲ್ಲ ಕಾರ್ ಇದು. ಮಮ್ಮಿ ಕಾಲೇಜ್ ಈ ಕಡೆ ಇತ್ತು ಈ ರೋಡಲ್ಲಿ. ಮಾಲ್ ಅಲ್ಲ ಇದು ಕಿಡ್ಸ್ದು ಜೀಪು ಕಾರು ಅದು ಬೈಕು ನೋಡಿ. ಅವಾಗೆಲ್ಲ ಇದಿಲ್ಲೇ ಇಲ್ಲ, ಇವಾಗೆಲ್ಲ ಹೊಸದಾಗ್ಬಿಟ್ಟೈತೆ. ನೋಡಿ ಮಮ್ಮಿ ಕಾಲೇಜ್. ಎಸ್ ಇದು ಮಮ್ಮಿ ಕಾಲೇಜ್. ಮಮ್ಮಿ ಕಾಲೇಜು ಅವಾಗಿದೆಲ್ಲ ಅಲ್ಲಿ ಹೋಯ್ತು ಹಿಂದೆಗಡೆ ತಾನೇ ರೀ. ಓ ಇದು ಹೊಸದೇನೇನೋ ಆಗ್ಬಿಟ್ಟೈತಿ. ಅವಾಗೆಲ್ಲ ಇದಿರ್ಲಿಲ್ಲ ರೀ. ಅಲ್ವಾ ಹೌದೌದು. ನಾವಿವತ್ತು ಡಿನ್ನರ್ಗೆ ಹೋಗ್ತಾ ಇರೋದು. ಡಿನ್ನರ್ 7 o'clock ಬುಕ್ ಮಾಡಿದರು. ಹಂಗೆ ಮಕ್ಳನ್ನ ಕರ್ಕೊಂಡು ಮಮ್ಮಿ ಮನೆಯಿಂದ ಹಂಗೆ ಹೋಗೋಣ, ಡಿನ್ನರ್ ಮುಗಿಸ್ಕೊಂಡು ಮನೆಗೆ ಹೋಗೋಷ್ಟೊತ್ತಿಗೆ ಸರಿ ಹೋಗುತ್ತೆ ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿಕೊಂಡು ಹೊರಟಿದ್ದು ನಾವು. ನಾವಿವಾಗ ಹೋಗ್ತಾ ಇರೋದು RR ನಗರ್ ಸೈಡ್. ನಾನು ಓದಿದ ಕಾಲೇಜ್ ಬಂದು RR ನಗರ್ ಜೈನ್ ಕಾಲೇಜ್. ಹಾಗಾಗಿ ನಾನು ಅದ್ರ ಬಗ್ಗೆ ಹೇಳ್ತಾ ಇದ್ದೆ. ನಾವು ಫಸ್ಟ್ ಕಾಲೇಜ್ ಟೈಮಲ್ಲಿದ್ದಾಗ ಇದೆಲ್ಲ ಅಷ್ಟು ಡೆವಲಪ್ ಆಗಿರಲಿಲ್ಲ. ಇದೆಲ್ಲ ಅನ್ನೋದು ಸ್ಟೋರ್ಸ್ ಅದೆಲ್ಲನೂ. ನಾವು ಕಾಲೇಜ್ ಬಿಟ್ಟ ಮೇಲೆ ಇದೆಲ್ಲ ಇಷ್ಟು ಡೆವಲಪ್ ಆಗಿದೆ ಅಂತೆಲ್ಲ ಮಾತಾಡಿಕೊಂಡು ಬರ್ತಾಯಿದ್ವಿ. ಅಂದರೆ ಈ ಕಡೆ ನಾವು ಜಾಸ್ತಿ ಓಡಾಡಲ್ಲ ಅಲ್ವಾ, ಹಂಗಾಗಿ ಒನ್ ಇಯರ್ಗೆ ಒಂದು ಸತಿ ಇಲ್ಲ 1 yearಗೆ 2 ಸತಿ ಆ ಥರ ಓಡಾಡ್ತೀವಿ. ಹಂಗಾಗಿ ನಮ್ಮ ಕಾಲೇಜ್ ಯಾವತ್ತೇ ಇದ್ರೂ ಕಾಲೇಜು ಸ್ಕೂಲ್ ಅದೊಂಥರ ಮೆಮೊರೀಸ್. ನಾವೆಲ್ಲೇ ಓಡಾಡಿದ್ರು ನಮ್ಮ ಕಾಲೇಜ್ ರೋಡು, ನಮ್ಮ ಸ್ಕೂಲ್ ರೋಡು, ನಾವು ಇಲ್ಲಿ ಹೋಗ್ತಾಯಿದ್ವಿ ಅಲ್ಲಿ ಹೋಗ್ತಾಯಿದ್ವಿ ಅಂತ ಮೆಮೊರೀಸ್ ಇದ್ದೇ ಇರುತ್ತೆ ನಮಗಂತೂ. ನೀನು ಸ್ಕೂಲ್ಗೆ ಹೋಗ್ತಿದ್ರೆ ನಾನು ಕಾಲೇಜ್ಗೆ ಹೋಗ್ತೀನಿ, ಓಕೆನಾ? ನೀನು ಸ್ಕೂಲ್ಗೆ ಹೋಗು ನೆಕ್ಸ್ಟ್ ಇಯರಿಂದ. ಅಣ್ಣ ಸ್ಕೂಲ್ಗೆ ಹೋಗ್ತಾನೆ, ನಾನು ಕಾಲೇಜ್ಗೆ ಹೋಗ್ತೀನಿ, ಡ್ಯಾಡಿ ಈಚೆ ಹೋಗ್ತಾರೆ, ಓಕೆನಾ? ನೀನು ಈಚೆ ಹೋಗ್ಬೇಕಾ ಪಪ್ಪ ಜೊತೆ? ನೆಕ್ಸ್ಟ್ ಇಯರ್. ನಾವಿವತ್ತು ಬಂದಿದ್ದು ಟೋರಿ ಅಂತ RR ನಗರಲ್ಲಿ. ಫುಡ್ ರಿವ್ಯೂ ಎಲ್ಲ ತುಂಬಾ ಚೆನ್ನಾಗಿತ್ತು ಅಂತ ಬಂದ್ವಿ. ಸಂಡೇ ಆಗಿರೋದ್ರಿಂದ ಕ್ರೌಡ್ ಇತ್ತು. ನಾವು 4 ಜನ ಹೋಗಿರೋದ್ರಿಂದ ನಾವು 2 ಸ್ಟಾರ್ಟರ್ಸ್ ಆರ್ಡರ್ ಮಾಡಿದ್ದು ಮತ್ತು 1 ಮೇನ್ ಕೋರ್ಸ್ ಅಷ್ಟೇ ಆರ್ಡರ್ ಮಾಡಿದ್ದು. ಯಾಕಂದರೆ ಮಕ್ಕಳು ಫ್ರೆಂಚ್ ಫ್ರೈಸು ಜ್ಯೂಸು ಅದರಲ್ಲೇ ಅವ್ರಿಗೆ ಹೊಟ್ಟೆ ತುಂಬೋಗ್ಬಿಟ್ಟಿರುತ್ತೆ. ಹಾಗಾಗಿ ನಾವು 4 ಜನ ಹೋದಾಗ ಜಾಸ್ತಿ ಏನು ಐಟಮ್ಸ್ ಆರ್ಡರ್ ಮಾಡೋದಕ್ಕಾಗಲ್ಲ. ಮತ್ತು ಇಬ್ಬರೇ ಹೋದಾಗೂ ಅಷ್ಟೇ 1 ಸ್ಟಾರ್ಟರ್ಸ್ಗೆ ನನಗಂತೂ ಫುಲ್ ಆಗಿಬಿಟ್ಟಿರುತ್ತೆ. ಹಾಗಾಗಿ ಇವಾಗ ಒಂದು 2 ಸ್ಟಾರ್ಟರ್ಸು ಫ್ರೆಂಚ್ ಫ್ರೈಸ್ ಎಲ್ಲ ತೊಗೊಂಡಿದ್ವಿ ಮಕ್ಕಳಿಗೆ. ಆಮೇಲೆ ಮ್ಯಾಂಗೋ ಫ್ರೆಶ್ ಜ್ಯೂಸ್ ಇತ್ತು, ಅಲ್ಲಿ ಆಪ್ಷನ್ ಇತ್ತು ನಮಗೆ. ಹಾಗಾಗಿ ಅವರಿಬ್ಬರು ಕುಡಿದ್ರಲ್ಲ ಅಷ್ಟೇ, ಅವ್ರಿಗೆ ಊಟ ಸಾಕಾಗಿತ್ತು. ತಿರ್ಗಾ ನಾನೇನು ಫೋರ್ಸ್ ಮಾಡೋಕ್ಕೋಗಿಲ್ಲ. ಇನ್ನು ತಿರ್ಗಾ ನಾಳೆ ಬೆಳಗ್ಗೆ ಎದ್ದಿದ್ದೆ ಅಂದ್ಬಿಟ್ಟು ಅಲ್ಲಿ ಏನು ಪ್ರೆಸೆಂಟ್ ಬಂದಾಗ ಎಂಜಾಯ್ ಮಾಡ್ತಾರೋ ಅಷ್ಟೇ ಸಾಕು ಅಂತಲೇ ಅಂದ್ಕೊಂಡಿದ್ದು. ಫೋರ್ಸಬ್ಲಿ ನಾವು ತಿನ್ಸೋಕ್ಕಾಗಲ್ಲ. ಎಲ್ಲ ಕಡೆ ಹೋಗಿದ್ದ ಕಡೆ ಎಲ್ಲನೂ ನಾವೇ ಮೆಂಟಲಿ ಫಿಕ್ಸ್ ಮಾಡಿಕೊಂಡು ಸುಮ್ಮನಾಗಬೇಕಷ್ಟೇ. ನನ್ನ ಡ್ರೆಸ್ ಬಂದು ನೀವು ನೋಡಿರ್ತೀರ, ಲಾಸ್ಟ್ ಟೈಮು ಝಾರಾದಲ್ಲಿ ತೊಗೊಂಡಿದ್ದು. ಆಫ್ಲೈನ್ ಆಗಿರೋದ್ರಿಂದ ಲಿಂಕ್ ಅಂತಂದರೆ ನನಗೆ ತಿರ್ಗಾ ಕೊಡೋದಕ್ಕಾಗಲ್ಲ. ಹಾಗಾಗಿ ನಾನು ಹೇಳ್ತಾಯಿದ್ದೀನಿ ಫಸ್ಟೇನೆ. ಅದಾದಮೇಲೆ ಇಲ್ಲಿ
ಸಾಂಗ್ಸ್ ಎಲ್ಲ ಪ್ಲೇ ಮಾಡ್ತಾಯಿದ್ರು. ಹಾಗಾಗಿ ಒಂದು ಸ್ವಲ್ಪ ಸಾಂಗ್ಸ್ ಇವಾಗ ಹಾಕೋದಕ್ಕಾಗಲ್ಲ ನಾನಿಲ್ಲಿ, ಅದೆಲ್ಲ ನಾನು ವೀಡಿಯೋ ಮಾಡಿಕೊಂಡೆ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.